ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ನಾವು 6ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಸಾಧಕ ಏನಾದ್ರೂ ಧ್ಯಾನ ಮಾಡಬೇಕಾದ್ರೆ, ತನ್ನ ಇಂದ್ರಿಯಗಳನ್ನ ವಶ ಮಾಡ್ಕೋಬೇಕಾದ್ರೆ, ಹಠದಿಂದ ಇಂದ್ರಿಯಗಳನ್ನ ವಶ ಮಾಡ್ಕೊಳ್ಬೇಕಾದಂತ ಸಂದರ್ಭದಲ್ಲಿ ಮನಸ್ಸು ವಶವಾಗದೇ ಇರುವ ಕಾರಣದಿಂದ ಅವನಿಂದ ಏನಾದ್ರೂ ವಿಷಯಗಳ ಚಿಂತನೆ ಆದ್ರೆ ಅವನನ್ನು ಕೂಡ ಮಿಥ್ಯಾಚಾರಿ ಅಂತ ಕರಿಬಹುದಾ, ಅಥವಾ ಅವನ್ ಮಿಥ್ಯಾಚಾರಿ ಆಗಿದಾನ ಅನ್ನೋ ಪ್ರಶ್ನೆಗೆ ಉತ್ತರವನ್ನ ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ಸಂಯಮ್ಯ ಅನ್ನುವಂತ ಪದದ ಅರ್ಥವನ್ನ ವಶ ಮಾಡ್ಕೊಳ್ಳೋದು ಅಂತ ತಿಳ್ಕೊಂಡ್ರೆ ಇಲ್ಲಿ ಹಾನಿ ಏನು, ತೊಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಸಂಯಮ್ಯ ಅಂದ್ರೆ ವಶ ಮಾಡ್ಕೊಳ್ಳೋದು ಅಂತ ತಿಳ್ಕೋಬೋದಾ ಅಂತ, ತಪ್ಪಾಗತ್ತಾ ಅಂತ ಕೇಳ್ತಾ ಇರೋದು. ಆದ್ರೆ ಇಲ್ಲಿ ಸಂಯಮ್ಯ ಅಂತ ಹೇಳಿರೋದು ಹಠಪೂರ್ವಕವಾಗಿ ಅದನ್ನ ತಡೆದು ನಿಲ್ಲಿಸ್ಕೊಳ್ಳೋದು ಅಂತ ಅರ್ಥ. ಸೊ ಅದನ್ನ ವಶ ಮಾಡ್ಕೊಳ್ಳೋದು ಅಂತ ತಿಳ್ಕೋಬೋದಾ ಅಂತ ಕೇಳ್ತಾ ಇರೋದು ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, ಇಂದ್ರಿಯಗಳನ್ನ ವಶ ಮಾಡ್ಕೊಳ್ಳುವಂಥವನು ಮಿಥ್ಯಾಚಾರಿ ಆಗೋದಿಲ್ಲ. ಯಾಕೆ ಅಂತಂದ್ರೆ ಇಂದ್ರಿಯಗಳನ್ನ ವಶ ಮಾಡ್ಕೊಳ್ಳೋದು ಕೂಡ ಯೋಗದ ಅಂಗನೇ ಆಗಿದೆ. ಅದಕ್ಕೋಸ್ಕರ ಇಲ್ಲಿ ಸಂಯಮ್ಯ ಅನ್ನುವ ಪದದ ಅರ್ಥ ಮೇಲೆ ಹೇಳಿದಾರಲ್ಲ ಅದೇ ಸರಿಯಾಗಿದೆ. ಅಂತಂದ್ರೆ ಏನು, ಅದನ್ನ ಹಠಪೂರ್ವಕವಾಗಿ ತಡೆದು ನಿಲ್ಲಿಸ್ಕೊಳ್ಳೋದು, ಅದನ್ನ ಕಂಟ್ರೋಲ್ ಮಾಡೋದಲ್ಲ, ಅದನ್ನ ತಡೆದು ನಿಲ್ಸಿರ್ತಾನೆ. ಅಂದ್ರೆ ಒಳಗಡೆಯಿಂದ ಆಸೆ ಇರುತ್ತೆ, ಹೊರಗಡೆ ಮಾತ್ರ ಅವನು ಮಾಡ್ತಾ ಇರೋದಿಲ್ಲ ಅಷ್ಟೇನೆ. ಮನ್ಸೊಳಗಡೆ ಅವನಿಗೆ ಆಸೆ ಇರುತ್ತೆ. ಅದು ಇದಕ್ಕೆ ಅರ್ಥ ಕರೆಕ್ಟ್ ಆಗಿದೆ. ಆದ್ರೆ ವಶ ಮಾಡ್ಕೊಳ್ಳೋದು ಅನ್ನೋದು ಸರಿ ಹೋಗೋದಿಲ್ಲ, ಯಾಕೆ ಮಿಥ್ಯಾಚಾರಿ ಅಂತ ಅನ್ನಿಸ್ಕೊಳ್ಳೋದಿಲ್ಲ ಅದು ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇಂದ್ರಿಯಾರ್ಥಾನ್ ಅನ್ನುವಂಥ ಪದ ಇಲ್ಲಿ ಯಾಕೆ ಹೇಳಿದ್ದಾರೆ ಅಂದ್ರೆ, ಯಾವುದರ ಬಗ್ಗೆ ಹೇಳ್ತಾ ಇರೋದು ಇಂದ್ರಿಯಾರ್ಥಾನ್ ಅಂತಂದ್ರೆ? ಉತ್ತರ ಏನು ಅಂತಂದ್ರೆ, 10 ಇಂದ್ರಿಯಗಳ ಶಬ್ದಾದಿ ಸಮಸ್ತ ವಿಷಯಗಳ, ಅಂದ್ರೆ ಏನು, ಶಬ್ದ ಕಿವಿ ಮೂಲಕ, ಮೂಗು ಮೂಲಕ, ಕಣ್ಣು ಮೂಲಕ, ಈ ರೀತಿ 10 ಇಂದ್ರಿಯಗಳಿದೆಯಲ್ಲ, ಆ 10 ಇಂದ್ರಿಯಗಳ ವಿಷಯಗಳ ವಾಚಕವಾಗಿ ಇಲ್ಲಿ ಇಂದ್ರಿಯಾರ್ಥಾನ್ ಅನ್ನುವಂಥ ಪದ ಇದೆ. 5ನೇ ಅಧ್ಯಾಯದ 9ನೇ ಶ್ಲೋಕದಲ್ಲೂ ಕೂಡ ಇದೇ ಅರ್ಥದಲ್ಲಿ ಇಂದ್ರಿಯಾರ್ಥೇಶು ಅನ್ನುವಂಥ ಪದದ ಪ್ರಯೋಗವನ್ನ ಭಗವಂತ ಮಾಡಿದಾನೆ. ಅಂತಂದ್ರೆ ಇಲ್ಲಿ ಇಂದ್ರಿಯಾರ್ಥಾನ್ ಅಂತ ಬಂದ್ರೆ ಎಲ್ಲಾ ಇಂದ್ರಿಯಗಳು ಅಂತ ತಿಳ್ಕೋಬೇಕು ಅಂತ ಅರ್ಥ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಅವನು ಮಿಥ್ಯಾಚಾರಿ ಎಂದು ಹೇಳಲ್ಪಡುತ್ತಾನೆ ಅಂತ ಹೇಳಿದಾರಲ್ಲ, ಈ ಮಾತಿನ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಯಾಕೆ ಹೇಳಿದಾನೆ ಅವನು ಮಿಥ್ಯಾಚಾರಿ ಎಂದು ಹೇಳಲ್ಪಡ್ತಾನೆ ಅಂತ? ಉತ್ತರ ಏನು ಅಂತಂದ್ರೆ, ಮೇಲೆ ಹೇಳಿರುವ ಪ್ರಕಾರ ಇಂದ್ರಿಯಗಳನ್ನ ತಡ್ಕೊಳ್ಳುವಂತ ಮನುಷ್ಯ ಮೀನುಗಳಿಗೆ ಮೋಸ ಮಾಡೋದಕ್ಕೆ ಒಂದು ಸ್ಥಿರ ಭಾವದಿಂದ, ಅಂದ್ರೆ ಸ್ಟ್ಯಾಚ್ಯೂ ತರ ನಿಂತಿರುತ್ತಲ್ಲ, ಕಪಟಿಯಾದಂತ ಕೊಕ್ಕರೆಯ ಹಾಗೆ ಹೊರಗಿನಿಂದ ಬೇರೆ ಭಾವವನ್ನ ತೋರಿಸ್ತಾ ಮನಸ್ಸಿನಲ್ಲಿ ಬೇರೊಂದು ಭಾವವನ್ನ ಇಟ್ಕೊಂಡಿರ್ತಾನೆ. ಅದಕ್ಕೋಸ್ಕರ ಅವನ ಆಚರಣೆ ಮಿಥ್ಯೆಯಾಗಿರೋದ್ರಿಂದ ಅವನು ಮಿಥ್ಯಾಚಾರಿಯಾಗಿದ್ದಾನೆ. ನೋಡಿ, ಇಲ್ಲಿ ನಾವು ಯಾವ ರೀತಿ ಇದೀವಿ ಅನ್ನೋದನ್ನ ನಾವು ಟೆಸ್ಟ್ ಮಾಡ್ಕೋಬಹುದು. ನಾವು ಮಿಥ್ಯಾಚಾರಿಗಳ ಅಲ್ವಾ ಅಂತ ನಾವು ಕೂಡ ಇಲ್ಲಿ ಟೆಸ್ಟ್ ಮಾಡ್ಕೋಬಹುದು. ಇಲ್ಲೇನು ಹೇಳ್ತಾ ಇರೋದು ಮಿಥ್ಯಾಚಾರಿ ಅಂತ ಯಾಕೆ ಹೇಳ್ತಾರೆ, ಯಾರನ್ನ ಹೇಳ್ತಾರೆ ಅಂತಂದ್ರೆ, ಈಗ ನೋಡಿ, ಕೊಕ್ಕರೆ ಏನು ಮಾಡುತ್ತೆ, ನೀರಲ್ಲಿ ಸ್ಟ್ಯಾಚ್ಯೂ ತರ ನಿಂತಿರುತ್ತೆ, ಅಲ್ಗಾಡೋದಿಲ್ಲ. ಯಾಕೆ? ಅದು ಮೀನನ್ನ ಹಿಡಿಬೇಕು. ಆ ಮೀನು ಆ ಕಡೆ ಈ ಕಡೆ ಆ ಕಡೆ ಓಡಾಡ್ತಾ ಇರುತ್ತಲ್ವಾ. ಈಗ ಯಾರಾದ್ರೂ ಅಲ್ಗಾಡ್ತಾ ಇದ್ರೆ ಮೀನು ಫಾಸ್ಟ್ ಆಗಿ ತಪ್ಪಿಸ್ಕೊಳ್ಳುತ್ತೆ. ಆದ್ರೆ ಸುಮ್ಮನೆ ಸ್ಟ್ಯಾಚ್ಯೂ ತರ ನಿಂತ್ಕೊಂಡಿದ್ರೆ ಅದು ಗೊತ್ತಾಗಲ್ಲ ಇದು ನನ್ನನ್ನು ಹಿಡಿಯಕ್ಕೆ ಬಂದಿದೆ ಅಂತಂದ್ಬಿಟ್ಟು. ಅವಾಗ ಏನು ಮಾಡುತ್ತೆ, ಅದು ಆ ಕೊಕ್ಕರೆ ಕಾಲ ಹತ್ರನೋ ಅಲ್ಲಿ ಇಲ್ಲಿ ಓಡಾಡುತ್ತೆ. ಆಗ ಕೊಕ್ಕರೆ ಚಕ್ ಅಂತ ಅದನ್ನ ಹಿಡ್ಕೊಂಡ್ಬಿಡುತ್ತೆ. ಅಂದ್ರೆ ಏನು, ಅದು ಹೊರಗಡೆಯಿಂದ ಏನೂ ಕೆಲಸವನ್ನ ಮಾಡದೆ ಸ್ಟ್ಯಾಚ್ಯೂ ತರ ನಿಂತಿರುತ್ತೆ. ಆದ್ರೆ ಒಳಗಡೆ ಅದ್ರ ಭಾವ ಏನಿರುತ್ತೆ, ನಾನು ಮೀನನ್ನ ಹಿಡಿಬೇಕು, ಅದಕ್ಕೋಸ್ಕರ ನಾನು ಈ ರೀತಿ ನಿಂತಿರ್ಬೇಕು ಅಂತ ಅದು ಅನ್ಕೊಂಡು ನಿಂತಿರುತ್ತಲ್ವಾ. ಅಂದ್ರೆ ಅದ್ರ ಭಾವನೆ ಬೇರೆ, ಅದು ಹೊರಗಡೆಯಿಂದ ತೋರಿಸ್ತಾ ಇರುವಂತ ಭಾವನೆ ಬೇರೆ ಆಯ್ತು. ಅಂದ್ರೆ ಅದರ ಮನಸ್ಸಿನ ಭಾವನೆ ಬೇರೆ, ಒಳಗಡೆ ಇರುವಂತ ಭಾವನೆ ಬೇರೆ, ಹೊರಗಡೆಯಿಂದ ಅದು ತೋರಿಸ್ತಾ ಇರುವಂತ ಭಾವನೆ ಬೇರೆ ಅಲ್ವಾ. ಅದೇ ರೀತಿ ಒಬ್ಬ ಮಿಥ್ಯಾಚಾರಿಯಾಗಿರುವಂಥವನು ಹೊರಗಡೆಯಿಂದ ಏನು ಮಾಡ್ತಾ ಇಲ್ಲ. ಈಗ ಸನ್ಯಾಸಿ ಅಂತ ಹೇಳಿಸ್ಕೊಳ್ತಾರೆ,
ನಾನೆಲ್ಲ ಬಿಟ್ಬಿಟ್ಟಿದ್ದೀನಿ, ಪ್ರಪಂಚದ ಭೋಗ ಎಲ್ಲವನ್ನ ಬಿಟ್ಟಿದ್ದೀನಿ ಅಂತ ಹೊರಗಡೆಯಿಂದ ತೋರಿಸ್ತಾರೆ. ತೋರಿಕೆಯಿಂದ ನಮಗೆ ಗೊತ್ತಾಗುತ್ತೆ, ಓ ಎಲ್ಲ ಬಿಟ್ಟಿದ್ದಾರೆ. ಆದರೆ ಒಳಗಡೆ ಅವನ ಮನಸ್ಸಲ್ಲಿ ಯಾರಾದರೂ ಹೆಂಗಸರನ್ನ ನೋಡಿದಾಗ ಆಸೆ ಬರೋದು, ಅಥವಾ ಏನಾದರೂ ತಿನ್ನುವಂಥದ್ರ ಮೇಲೆ ಆಸೆ ಇರೋದು, ಅಥವಾ ಯಾವುದಾದ್ರೂ ನೋಡಬೇಕು ಅನ್ನೋದು ಫಿಲಮ್ ಆಗಿರ್ಬೋದು, ಏನೋ ಒಂದು ಅವ್ರ ಮನಸ್ಸಲ್ಲಿ ಆಸೆಗಳು ಮಿಕ್ಕಿರುತ್ತಲ್ಲ, ಉಳ್ಕೊಂಡಿರುತ್ತಲ್ಲ, ಅದು ಆಸೆ ಹಾಗೇ ಇರುತ್ತೆ. ಆದರೆ ಹೊರಗಡೆಯಿಂದ ಮಾತ್ರ ನಾನೆಲ್ಲ ಬಿಟ್ಟಿದ್ದೀನಿ ಅನ್ನೋ ಥರ. ಅಂದರೆ ಹೊರಗಡೆ ಭಾವ ನಮಗೆ ತೋರಿಸೋದೇ ಬೇರೆ, ಒಳಗಡೆ ಇರುವಂಥ ಭಾವನೆ ಬೇರೆ ಆಗಿರುತ್ತೆ. ಅಂದರೆ ಅವ್ರಿಗೆ ಆಸೆ ಆಕಾಂಕ್ಷೆಗಳೆಲ್ಲ ಹಾಗೇ ಇರುತ್ತೆ. ಅದೇ ಒಬ್ಬ ಸಾಧಕ ಏನು ಮಾಡ್ತಾನೆ, ಅವನಿಗೆ ಆಸೆ ಆಕಾಂಕ್ಷೆಗಳೆಲ್ಲ ಏನಿರುತ್ತೆ ಅಂತಂದರೆ, ನಾನು ಭಗವಂತನಿಗೋಸ್ಕರ ಈ ಇಂದ್ರಿಯಗಳನ್ನು ನಿಗ್ರಹಣೆ ಮಾಡಬೇಕು, ನಾನು ಹೇಗಾದರೂ ಮಾಡಿ ಕಂಟ್ರೋಲ್ ಮಾಡಬೇಕಪ್ಪ. ಅದು ತಂತಾನಾಗೆ ಆ ಗುಣಗಳ ಪ್ರಭಾವದಿಂದ, ನಮ್ಮಲ್ಲಿರುವಂಥ ಸಂಸ್ಕಾರದ ಪ್ರಭಾವದಿಂದ ನನಗದ್ರದ್ದು ರೂಢಿ ಆಗ್ಬಿಟ್ಟಿರುತ್ತಲ್ಲ, ಅಭ್ಯಾಸ ಆಗ್ಬಿಟ್ಟಿರುತ್ತೆ, ಆಸಕ್ತಿ ಇರುತ್ತೆ. ಅದ್ರ ಪ್ರಭಾವದಿಂದ ಅದು ಇಲ್ಲ, ಇವತ್ತು ನಾನು ನೋಡಬೇಕು ನೋಡಬೇಕು ಅನಿಸ್ತಾ ಇರುತ್ತೆ, ಏನಾದರೂ ಒಂದು, ಅಥವಾ ತಿನ್ನಬೇಕು ಅನಿಸ್ತಾ ಇರುತ್ತೆ, ಅಥವಾ ಎಲ್ಲಾದರೂ ಹೋಗಿ ಎಂಜಾಯ್ ಮಾಡಬೇಕು ಅನಿಸ್ತಾ ಇರುತ್ತೆ. ಆದರೆ ಒಂದು ಮನಸ್ಸು ಒಳಗಡೆಯಿಂದ ನಾನು ಭಗವಂತನ ಕಡೆಗೆ ಹೋಗಬೇಕು, ಅದಕ್ಕೆ ನಾನು ಸಾಧನೆ ಮಾಡಬೇಕು ಅಂತಂದರೆ ಇದನ್ನೆಲ್ಲ ನಾನು ತಡಿಬೇಕು ಅಂತ ಮನಸ್ಸಿನಿಂದ ಅವನು ಇಚ್ಛೆ ಪಟ್ಟು ಮಾಡ್ತಾ ಇರ್ತಾನೆ. ಆದರೆ ಅದು ತನ್ನ ಸ್ವಭಾವಕ್ಕೆ ಅನುಗುಣವಾಗಿ, ಅಥವಾ ತನ್ನ ಸಂಸ್ಕಾರ, ಅಭ್ಯಾಸ, ಆಸಕ್ತಿಗೆ ಅನುಗುಣವಾಗಿ ಅದು ಹೋಗ್ತಾ ಇರುತ್ತೆ ಮನಸ್ಸು. ಅದು ನಿಜವಾಗ್ಲೂ ಕಪಟಿ ಅಲ್ಲ, ಮಿಥ್ಯಾಚಾರಿ ಅಲ್ಲ ಅದು. ಆಯಿತಾ? ಅವನು ನಿಜವಾಗ್ಲೂ ಪ್ರಯತ್ನ ಮಾಡ್ತಾ ಇರ್ತಾನೆ. ಅದ್ರ ಅಭ್ಯಾಸ ಬಲದಿಂದ, ಅದ್ರ ಸಂಸ್ಕಾರದಿಂದ ಹೋಗ್ತಾ ಇರುತ್ತಲ್ಲ, ಅದನ್ನು ನಾವು ಮಿಥ್ಯಾಚಾರಿ ಅಂತ ಅನ್ನೋಕ್ಕಾಗೋದಿಲ್ಲ ಅಲ್ವಾ? ಇದನ್ನ ತಿಳಿಸೋದಕ್ಕೋಸ್ಕರ ಭಗವಂತ ಇಲ್ಲಿ ಮತ್ತೆ ಮತ್ತೆ ಹೇಳ್ತಾನೆ. ಅವನು ಈ ರೀತಿ ಮಾಡೋದು ನಿಜವಾಗ್ಲೂ ಇಂದ್ರಿಯಗಳ ಕ್ರಿಯೆಗಳನ್ನು ತ್ಯಾಗ ಮಾಡೋದ್ರಿಂದ, ಅದು ಕರ್ಮಗಳನ್ನು ತ್ಯಾಗ ಮಾಡಿಬಿಟ್ವಿ ಅನ್ನೋದು ಅರ್ಥ ಆಗೋದಿಲ್ಲ ಅಂತ ನಮಗೆ ತಿಳಿಸೋದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದಾನೆ. ಈಗ ಒಂದಷ್ಟು ಅರ್ಥ ಆಗಿದೆ ಅಲ್ವಾ? ಮಿಥ್ಯಾಚಾರಿ ಅಂತ ಯಾರಿಗೆ ಹೇಳ್ತಾರೆ, ಏನು ಮಾಡಿದ್ರೆ ಮಿಥ್ಯಾಚಾರಿ, ಸಾಧಕ ಏನು ಮಾಡಿದ್ರೆ ಅವನು ಮಿಥ್ಯಾಚಾರಿ ಅನ್ನಿಸ್ಕೊಳ್ಳೋದಿಲ್ಲ, ಯಾಕೆ ಅವನು ಅನ್ನಿಸ್ಕೊಳ್ಳೋದಿಲ್ಲ, ಮತ್ತು ಕರ್ಮೇಂದ್ರಿಯಾಣಿ ಅಂತಂದರೆ ಯಾವುದ್ರ ಬಗ್ಗೆ ಹೇಳಿದ್ದಾರೆ, ಆಮೇಲೆ ಇಂದ್ರಿಯಾರ್ಥಾನ್ ಅಂತಂದರೆ ಯಾವ ಇಂದ್ರಿಯದ ಬಗ್ಗೆ ಹೇಳಿದ್ದಾರೆ. ಈ ಎಲ್ಲ ವಿಚಾರಗಳು ನಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಹರೇ ಕೃಷ್ಣ.